ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್‌ನ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಆಗಿರುವ ಒಂದು ಮಹತ್ತರ ಬೆಳವಣಿಗೆಯ ಕುರಿತು ನಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ನಿನ್ನೆ ಖಾಸಗಿ ಹೋಟೆಲ್‌ನಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಇದು ಮೈತ್ರಿ ರಾಜಕಾರಣದ ದೃಷ್ಟಿಯಿಂದ ಬಹಳ ಮಹತ್ತರವಾದ ಬೆಳವಣಿಗೆ. ಹೀಗೆ ಹೇಳುವುದಕ್ಕೂ ಕಾರಣ ಇದೆ. ಒಂದು, ಕುಮಾರಸ್ವಾಮಿಯವರು ಮೈತ್ರಿ ಆದ ಮೇಲೆ ರಾಜ್ಯ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರುವುದು ತುಂಬಾ ಕಡಿಮೆ. ಅವರು ಏನಿದ್ರು ಕೂಡ ಡೈರೆಕ್ಟ್ ಕನೆಕ್ಷನ್ ಟು ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ. ಸೊ ಅವರು ಬಹಳ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ದೂರಿತ್ತು. ಅವ್ರೇನಿದ್ರು ಹಾಗೆ ಮಾತನಾಡ್ತಾ ಇದ್ರು. ನೀವು ಗಮನಿಸಿರ್ಬೋದು. ಅವ್ರು ಬಹಳ ಸಂದರ್ಭದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನೀವು ರೆಡಿ ಆಗಿರಿ, ಟಿಕೆಟ್ ತರೋದು ನಾನು ದೆಹಲಿಯಿಂದ ತರ್ತೀನಿ, ದೆಹಲಿನ ಟಿಕೆಟ್ ತರ್ತೀನಿ. ಸೊ ಅದರಿಂದ ತಮ್ಮ ಸಂಪರ್ಕ ಏನಿದೆ ಅದು ದೆಹಲಿಯ ಜೊತೆ, ದೆಹಲಿ ಬಿಜೆಪಿ ನಾಯಕರ ಜೊತೆ ಇಲ್ಲಿಯ ರಾಜ್ಯ ಬಿಜೆಪಿ ನಾಯಕರು ತಮಗೆ ಲೆಕ್ಕಕ್ಕಿಲ್ಲ ಅನ್ನುವ ಸ್ಥಿತಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದರು. ಅದರಿಂದ ರಾಜ್ಯ ಬಿಜೆಪಿ ನಾಯಕರಿಗಳು ಕೂಡ ಒಂದು ರೀತಿಯ ಇರುಸು ಮುರುಸು ಇತ್ತು ಈ ಮೈತ್ರಿ ಬಗ್ಗೆ. ಯಡಿಯೂರಪ್ಪನವರಾಗ್ಲಿ, ವಿಜಯೇಂದ್ರ ಅವರಾಗ್ಲಿ ಈ ಮೈತ್ರಿಯ ಬಗ್ಗೆ ಹೆಚ್ಚಿನ ಒಲವನ್ನ ಹೊಂದಿರಲಿಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಜೆಡಿಎಸ್ ನಾಯಕರ ಮೇಲಿದ್ದಂಥ ಅಪನಂಬಿಕೆ. ಅನುಭವದಿಂದ ಬಂದದ್ದು. ಅನುಭವ ಬಹಳ ಸಂದರ್ಭದಲ್ಲಿ ಮುಖ್ಯ ಆಗತ್ತೆ. ಸೊ ಯಡಿಯೂರಪ್ಪನವರು ಹಳೆಯ ಅನುಭವವನ್ನ ಮರೆತಿರ್ಲಿಲ್ಲ ಮತ್ತು ಜೆಡಿಎಸ್‌ನ ಸೈದ್ಧಾಂತಿಕ ನಿಲುಮೆ ಬಗ್ಗೆ ಬಿಜೆಪಿಯ ಬಹಳಷ್ಟು ನಾಯಕರಿಗೆ ಕೂಡ ಪ್ರಶ್ನೆಗಳಿದ್ದವು. ಅವರು ಕಾಂಗ್ರೆಸ್ ಜೊತೆ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಜೊತೆ ಬಗ್ಗೆ ಆಡಿರುವ ಮಾತುಗಳು, ಈ ಕಡೆ ಬಂದ ಮೇಲೆ ಅವ್ರ ಬಗ್ಗೆ ಆಡುವ ಮಾತುಗಳು, ಅಂದ್ರೆ ಅವರಿಗೊಂದು ಬಹಳ ಸ್ಪಷ್ಟವಾದ ನಿಲುಮೆ ಇಲ್ಲ ಅನ್ನೋದು ರಾಜ್ಯ ಬಿಜೆಪಿ ನಾಯಕರುಗಳ ನಂಬಿಕೆಯಾಗಿತ್ತು. ಈ ಸನ್ನಿವೇಶದಲ್ಲಿ ಆದಂತಹ ಕೆಲವು ಬೆಳವಣಿಗೆಗಳು ಏನಿವೆ, ಅದರಿಂದಾಗಿ ಬಿಜೆಪಿ ನಾಯಕರು ಇದರಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಒಂದು, ಚುನಾವಣೆ ನಡೆಯುವುದಕ್ಕೆ ಇನ್ನು ಕೇವಲ 2 ವರ್ಷ ಇದೆ. ಮೈತ್ರಿಯನ್ನ ಗಟ್ಟಿಗೊಳಿಸಬೇಕು ಅನ್ನುವುದು ಕೇಂದ್ರ ಬಿಜೆಪಿ ನಾಯಕರುಗಳ ನಂಬಿಕೆ. ಅದು ರಾಜ್ಯ ಬಿಜೆಪಿಯ ನಾಯಕರುಗಳ ನಂಬಿಕೆ ಅಲ್ಲ. ಕೇಂದ್ರ ಬಿಜೆಪಿ ನಾಯಕರುಗಳು ಬಹುಮಟ್ಟಿಗೆ ಕರ್ನಾಟಕದ ರಾಜಕೀಯ ವಾತಾವರಣವನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಅಂತಾನೆ ನನಗನ್ಸುತ್ತೆ. ಮೂಲಭೂತ ಪ್ರಶ್ನೆ, ಈ ಮೈತ್ರಿ ನಿರೀಕ್ಷಿತ ಫಲವನ್ನ ಕೊಡುತ್ತಾ? ಮೈತ್ರಿ ಇದ್ರೆ ಬೆಟ್ರೋ, ಮೈತ್ರಿ ಇಲ್ದಿದ್ರೆ ಬೆಟ್ರೋ? ಈ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಬಹಳ ಮುಖ್ಯವಾದ್ದು. ಒಂದು, ಮೈತ್ರಿ ಇಲ್ಲದೆ ಬಿಜೆಪಿ ಹೋರಾಟ ಮಾಡಿದ್ರೆ ಬಿಜೆಪಿಗೆ ಗೆಲ್ಲುವ ಚಾನ್ಸಸ್ ಏನಿದೆ, ಸಾಧ್ಯತೆ ಇದೆ, ಅದು ಹೆಚ್ಚು ಅಂತ ನಂಬಿದವರು ಬಹಳ ಜನ ಇದ್ದಾರೆ. ಅಂದ್ರೆ ಈ ಮೈತ್ರಿ ಏನಿದೆ, ಈ ಮೈತ್ರಿ ಬಹಳ ಸಂದರ್ಭದಲ್ಲಿ ಹೊರಲಾರದ ಭಾರ ಅಂತ ಹೇಳುವವರು ಇದ್ದಾರೆ. ಯಾಕೆ ಅದು? ಒಂದು, ಜೆಡಿಎಸ್ ಏನಿದೆ ಅವರಿಗೆ ಕಾರ್ಯಕರ್ತರ ಕೊರತೆ ಇದ್ದು ಮತ್ತು ಅವರು ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತರಾಗಿ ಇರುವಂತಹದ್ದು. ಇನ್ನು ಯಾವುದು ಜೆಡಿಎಸ್ ಪ್ರಾಬಲ್ಯವಿದ್ದ ಪ್ರದೇಶ ಇದೆಯೋ, ಹಳೆ ಮೈಸೂರು ಪ್ರದೇಶ, ಅದು ನೇರವಾಗಿ ಮುಖ್ಯಮಂತ್ರಿ ಸನ್ಮಾನ್ಯ ಶಿವಕುಮಾರ್ ಅವರ ಪ್ರದೇಶ ಕೂಡ. ಅವರು ಮುಖ್ಯಮಂತ್ರಿ ಆದ ಮೇಲೆ ಈ ಪ್ರದೇಶವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ, ಕಳೆದ ಚುನಾವಣೆಯಲ್ಲಿ ಹೇಗೆ ಹಳೆ ಮೈಸೂರು ಪ್ರದೇಶದಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಹೊಡೆಸ್ಕೊಳ್ತೋ, ಅದು ಪುನರಾವರ್ತನೆ ಆಗಬಹುದು. ಹಾಗೇನಾದರೂ ಪುನರಾವರ್ತನೆ ಆದರೆ ಮೈತ್ರಿಗೆ ಯಾವ ಅರ್ಥನೂ ಇರಲ್ಲ. ಬಿಜೆಪಿ ವಿಲ್ ಹ್ಯಾವ್ ಟು ಲೂಸ್ ಅಂತ. ಸೊ ಆದ್ರೆ ಬಿಜೆಪಿಯ ವರಿಷ್ಠರು ಏನಿದ್ದಾರೆ
ಅವರು ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿದ ಅಥವಾ ಅದನ್ನ ಅವರು ಯೋಚನೆ ಮಾಡಿದ ರೀತಿ ಬೇರೆ. ಅವ್ರದ್ದೇನು ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿ ಫಲವನ್ನ ಕೊಟ್ಟಿದೆ. ಸುಮಾರು 140ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಬಹುಮತವನ್ನು ಪಡೆದಿದ್ದಾರೆ ಲೋಕಸಭಾ ಚುನಾವಣೆ ಲೆಕ್ಕ ಹಾಕಿದ್ರೆ. ಆದ್ರಿಂದ ಇದು ಅಸೆಂಬ್ಲಿ ಚುನಾವಣೆಯಲ್ಲೂ ಹಾಗೆ ಆಗತ್ತೆ ಅಂತ ಅವ್ರು ನಂಬ್ಕೊಂಡಿದ್ದಾರೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಹಾಗೆ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿರುವ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಿದೆ, ಅದು ಯಾರ ನಾಯಕತ್ವ ಅಂತ ಪ್ರೊಜೆಕ್ಟ್ ಮಾಡ್ತೀರಿ ಅಂತ. ಸೊ ಇದು ಈ ಭಿನ್ನಾಭಿಪ್ರಾಯ ಇತ್ತು. ಆದ್ರಿಂದ ಬಿಜೆಪಿ ಯಾವ ಯಾವ ಹೋರಾಟಗಳನ್ನ ಇಲ್ಲಿ ಸಂಘಟನೆ ಮಾಡ್ತಾ ಇತ್ತು, ಆ ಹೋರಾಟ ಸಂದರ್ಭದಲ್ಲಿ ಎರಡು ಪಕ್ಷಗಳು ಮೈತ್ರಿ ಪಕ್ಷಗಳು ಜೊತೆಯಾಗಿ ಹೋರಾಟನೇ ಮಾಡಲಿರ್ಲಿಲ್ಲ. ಕುಮಾರಸ್ವಾಮಿ ಡೆಲ್ಲಿಗೆ ಹೋಗ್ತಿದ್ರು, ಅಮಿತ್ ಶಾ ನೋಡ್ತಿದ್ರು, ಬರ್ತಿದ್ರು, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ರು, ಒಂದು ಇದಿತ್ತು. ಹಾಗೇನೆ ಒಂದು ಸಮನ್ವಯ ಸಮಿತಿಯನ್ನ ಮಾಡಬೇಕು ಅನ್ನುವ ಒತ್ತಾಯ ಕೂಡ ಇತ್ತು. ಆ ಒತ್ತಾಯ ಬಹಳ ಕಾಲ ಇಂಪ್ಲಿಮೆಂಟ್ ಆಗಿರ್ಲಿಲ್ಲ. ಈಗ ಅದು ಇಂಪ್ಲಿಮೆಂಟ್ ಆಗುವ ಒಂದು ಸ್ಥಿತಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಪ್ರಕಾರ ಬಿಜೆಪಿಯಿಂದ 3 ಇರ್ತಾರೆ. ಸೊ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರಿರ್ತಾರೆ, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿರ್ತಾರೆ, ಹಾಗೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರೋ ಅಶೋಕ್ ಇರ್ತಾರೆ. ಇನ್ನು JDS ಕಡೆಯಿಂದ ಕುಮಾರಸ್ವಾಮಿ ಇರ್ತಾರೆ. ಅವ್ರ ಜೊತೆಗೆ ಇನ್ಯಾರು ಇರ್ತಾರೆ ಅವ್ರ ಹೆಸರನ್ನು ಫೈನಲೈಸ್ ಮಾಡಬೇಕು, ಆ ಸಿಚುವೇಶನ್ ಇದೆ. ಸೊ ಈ ಒಂದು ಸಮನ್ವಯ ಸಮಿತಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಇಲ್ವಾ? ಯಾಕೆಂದ್ರೆ ಬಹಳ ಮುಖ್ಯವಾದ್ದೇನು ಗೊತ್ತಾ, ಇಲ್ಲಿ ಮನಸ್ಸುಗಳು ಒಂದಾಗಬೇಕಾಗಿದೆ. ಅಪನಂಬಿಕೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಹೇಗೆ ನಂಬಬೇಕು, ಯಾಕೆ ನಂಬಬೇಕು ಅನ್ನುವ ಪ್ರಶ್ನೆ ಕುಮಾರಸ್ವಾಮಿಗೆ JDS ಬಹಳ ಸ್ಪಷ್ಟವಾಗಿದೆ. ಅವರು ಈಗ ಒಂದು ಬಿಜೆಪಿ ರಾಜ್ಯ ನಾಯಕರು ಏನಿದ್ದಾರೆ ಅವ್ರ ಮೇಲೆ ಸವಾರಿ ಮಾಡಬಹುದು ಅನ್ನುವ ಮನಸ್ಥಿತಿ JDS ಇರಬಹುದು. ಆದರೆ ಇದು ಅಷ್ಟು ಸುಲಭ ಅಲ್ಲ. ಒಂದು ಎರಡನೇ JDS ಕಾರ್ಯಕರ್ತರ ಕೊರತೆ ಇರುವುದರಿಂದ ನಾನು ಇನ್ನೇನು ಆ ಮಾತನ್ನು ಹೇಳಿ, ಅವರು ಬಿಜೆಪಿ ಕಾರ್ಯಕರ್ತರ ಮೇಲೆ ಅವಲಂಬಿತರಾಗಬೇಕು. ಆದ್ರೆ ಬಿಜೆಪಿ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ JDS ಪರವಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ 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 ಕ್ವೆಶ್ಚನ್. ಯಾಕೆ ಮಾಡಬೇಕು ಅನ್ನೋ ಕ್ವೆಶ್ಚನ್. ಮತ್ತು ಇಲ್ಲಿ ಇರುವುದು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಮತ್ತು ಅವರ ತಂದೆಯವರದ್ದು ಏನು ಅಂದ್ರೆ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗುತ್ತೆ. ಸಿಂಪಲ್ ಅಂಡ್ ಸಿಂಗಲ್ ಎಜೆಂಡಾ. ಬಿಜೆಪಿಯ ಮೈತ್ರಿಯೊಂದಿಗೆ ಮುಖ್ಯಮಂತ್ರಿ ಆಗಬೇಕು. ನಾನು ನಿನ್ನೇನು ಹೇಳಿದೆ, ಬಿಹಾರ್ ಮಾದರಿ ಅನ್ನೋದು ಅವರ ಕನಸಿನಲ್ಲಿದೆ ಅಂತ. ಬಟ್ ರಾಜ್ಯ ಬಿಜೆಪಿ ನಾಯಕರು ಇದಕ್ಕೆ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಯಾಕಂದ್ರೆ JDS ಬೇಸ್ ಇಸ್ ಲಿಮಿಟೆಡ್. ಇನ್ನು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನೀವು ಎಷ್ಟು ಟಿಕೆಟ್ ಅವ್ರಿಗೆ ಕೊಡೋಕೆ ಸಾಧ್ಯ? ಮೋಸ್ಟ್ ಪ್ರಾಬಬ್ಲಿ ಅಕಾರ್ಡಿಂಗ್ ಟು ಸೋರ್ಸಸ್ JDS 80-100 ಕೇಳ್ತಾರೆ ಅಂತ. 100 ಸ್ಥಾನವನ್ನು ಕೊಟ್ಟರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. 100 ಸ್ಥಾನವನ್ನು ಕೊಟ್ಟು JDS ಮೈತ್ರಿ ವರ್ಕೌಟ್ ಆಗದೆ ಮತ್ತೆ 30-35 ನಿಂತ್ಕೊಬಿಡ್ತು ಅಂತಂದ್ರೆ ಆಗ ಅಧಿಕಾರಕ್ಕೆ ಬರುವ ಚಾನ್ಸಸ್ ಕಡಿಮೆ. ಸೊ ಆದ್ದರಿಂದ ರಾಜ್ಯ ಬಿಜೆಪಿ ನಾಯಕರು ಅಭಿಪ್ರಾಯದ ಪ್ರಕಾರ ಸಿಂಗಲ್ ಆಗಿ ನಾವು ಹೋರಾಟ ಮಾಡೋದು ಬೆಟರು ಅಂತ ಹೇಳುವ ಸ್ಥಿತಿಯಲ್ಲಿಲ್ಲ, ಮನಸ್ಥಿತಿ ಇತ್ತು. ಇದಕ್ಕಿದ್ದಾಗೆ ಈ ಪರಿಸ್ಥಿತಿಯನ್ನು ಸುಧಾರಿಸುವುದಕ್ಕೆ ಬಿಜೆಪಿ ವರಿಷ್ಠರು ಇಂಟರ್ಫಿಯರ್ ಮಾಡ್ಬಿಟ್ರು. ಬಿಜೆಪಿ ಒಳಗಿನ ಭಿನ್ನಮತವನ್ನ ಪರಿಹರಿಸುವುದಕ್ಕಾಗಿ ಅದು ರಾಧಾಮೋಹನ್ ಅವರು ಸತತ ಮೀಟಿಂಗ್ಗಳನ್ನ ಮಾಡಿದ್ರು, ಬುದ್ಧಿ ಹೇಳಿದ್ರು, ಅಲ್ಲಿ ಸರಿಪಡಿಸೋ ಕೆಲಸ ಆಯ್ತು ಅದೇ ಟೈಮ್ನಲ್ಲಿ. ಸೊ ಬಿಜೆಪಿ ವರಿಷ್ಠರಿಂದ ಬಂದ ಸೂಚನೆ ಏನು ಅಂತಂದ್ರೆ, ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಮಾತುಕತೆ ನಡೀಬೇಕು ಅನ್ನೋದು. ಅದು ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಕೇಂದ್ರ ನಾಯಕರುಗಳ ಸೂಚನೆಯಿಂದಲೇ ನಡೆದಿದೆ. ಇಲ್ದಿದ್ರೆ ಕುಮಾರಸ್ವಾಮಿ ಇಲ್ಲಿ ನೋಡ್ತಾನೆ ಇರಲಿಲ್ಲ. ಅವ್ರು ಡೈಲಿ ಅವ್ರು ಡೈರೆಕ್ಟ್ ಕನೆಕ್ಷನ್ ಟು ಡೆಲ್ಲಿ ಅಲ್ವಾ, ನೋಡ್ತಾನೆ ಇರಲಿಲ್ಲ. ಆದ್ದರಿಂದ ಒಂದು ದೃಷ್ಟಿಯಿಂದ ಸಿ ದಟ್ ಬೆಂಗಳೂರಿನ ಒಂದು ಖಾಸಗಿ ಹೋಟ್ಲಲ್ಲಿ ನಡೆದಂತ ಈ ಸಭೆ ಏನಿದೆ, ಇದು ವಿಜೇಂದ್ರ ಅವರಿಗೆ ಒಂದು ರೀತಿಯ ಯಶಸ್ಸು ಅಂತ. ಯಾಕಂದ್ರೆ ವಿಜೇಂದ್ರ ಅವ್ರನ್ನ ಲೆಕ್ಕಕ್ಕೆ ತಗೋತಾ ಇರ್ಲಿಲ್ಲ ಕುಮಾರಸ್ವಾಮಿ. ಅವ್ರು ಏನ್ ಲೆಕ್ಕ ಇದ್ರು ನಾನು ಹೇಳಿದಂಗೆ ಅಲ್ಲೇ ಆಗಿತ್ತು. ಆದ್ರೆ ಸೂಚನೆ ಬಂದಿದ್ರಿಂದ ಅವ್ರು ಭೇಟಿ ಮಾಡ್ಬೇಕಾಯ್ತು. ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ಹಲವಾರು ವಿಚಾರದ ಬಗ್ಗೆ. ಒಂದು, ಈ ಮೈತ್ರಿಯಲ್ಲಿ ಉಂಟಾಗಿರುವಂತಹ ಅಸಮಾಧಾನ ಇದೆಯಲ್ಲ, ಅದನ್ನ ಶಮನಕ್ಕೆ ಹೇಗೆ ಯತ್ನ ಮಾಡಬೇಕು ಅನ್ನೋದು.
ಮತ್ತು 2028 ವಿಧಾನಸಭಾ ಚುನಾವಣೆಗೆ ಏನು ಮುಂಚಿನ ತಂತ್ರಗಾರಿಕೆ ಹೇಗೆ ಮಾಡಬೇಕು ಅನ್ನೋದು, ಹಾಗೆ ಸ್ಥಳೀಯ ಸಂಸ್ಥೆ ಮತ್ತು ಉಪಚುನಾವಣೆ ಏನಿದೆ ಬಹಳ ಮುಖ್ಯ. ಉಪಚುನಾವಣೆ 2 ಕ್ಷೇತ್ರಗಳಲ್ಲಿ ನಡೀತೆ, ಅದಕ್ಕೆ ಸಿದ್ಧತೆ ಹೇಗೆ ನಡಿಬೇಕು ಅಂತ, ಮತ್ತು JDS ಕಾರ್ಯಕರ್ತರಿಗಿರಬಹುದಾದಂತಹ ಅಸಮಾಧಾನವನ್ನು ಬಗೆಹರಿಸೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಆದ್ರೆ ಇದರಿಂದ ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಕ್ಕಾಯ್ತಾ ಅನ್ನೋದು ಒಂದು. ಅದ್ರ ಜೊತೆ ಬಹಳ ಮುಖ್ಯವಾದ ಪ್ರಶ್ನೆ ನನಗೆ ಕಾಡೋದು, ಈ ಭೇಟಿ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅಂತ. ಇದು ಭಾಗಶಃ ಹೌದು ಅನ್ನಬಹುದು, ಆದರೆ ಸಂಪೂರ್ಣವಾಗಿ ಅಲ್ಲ. ಅಂದ್ರೆ JDS ಮತ್ತು ಕುಮಾರಸ್ವಾಮಿ ಅವ್ರು ಕಾಂಗ್ರೆಸ್ ಜೊತೆ ಸಂಬಂಧ ಇದ್ದಾಗಲೂ ಹಾಗೆ ಇತ್ತು. ದೇವೇಗೌಡರದ್ದು ಅವ್ರು ಏನ್ ಮಾಡ್ತಿದ್ರು, ನೇರವಾಗಿ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದ್ಬಿಡ್ತಿದ್ರು. ಇಲ್ಲಿ ಸ್ಥಳೀಯ ನಾಯಕರು ಪರಿಚಯ, ಅವ್ರನ್ನ ವಿಶ್ವಾಸಕ್ಕೆ ತಗೋತಿರ್ಲಿಲ್ಲ. ಸೊ ಇಲ್ಲೂ ಕೂಡ ಅವರು ಕೇಂದ್ರ ಸಚಿವರು ಆಗಿರುವುದರಿಂದ ದೆಹಲಿಯಲ್ಲಿ ಮಾತನಾಡೋದಕ್ಕೆ ಅಮಿತ್ ಶಾನೋ ಇನ್ನೊಬ್ರು ಸಿಗ್ತಾರೆ, ಅಲ್ಲಿ ಮಾತಾಡ್ಕೊಂಡು ಬಂದ್ಬಿಡೋದು. ಇಲ್ಲಿರೋರು ಬಾಪ್ ನಹಿ ಪುಕಾರ್ ನಹಿ ಅಂತ ನೋಡಿ ಆ ಸ್ಥಿತಿಗೆ ಹೋಗ್ಬಿಟ್ಟಿದ್ರು. ಆದ್ರೆ ಈ ನಡುವೆ ಹೈಕಮಾಂಡ್ ಅಟ್ಲೀಸ್ಟ್ ಮಾತನಾಡಿ ಅನ್ನುವುದು ಏನಿದೆ ಅದು ಭಾಗಶಃ ಯಶಸ್ಸು ಅಂತಾರೆ ನನಗೆ ಅನ್ಸುತ್ತೆ. ಮಾತನಾಡಿ ನೀವಿಬ್ಬರು ಕೂತ್ಕೊಂಡು ಅಂತಾರೆ. ಸೊ ಬಿಜೆಪಿ ಹೈಕಮಾಂಡ್ ಇಸ್ ಟೆಲ್ಲಿಂಗ್ ಕುಮಾರಸ್ವಾಮಿ, ನೀವು ರಾಜ್ಯ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅನ್ನೋದು. ಹಾಗಿದ್ರೆ ಒಟ್ಟಾರೆ ಇದು ರಾಜಕೀಯ ಸಂದೇಶ ಏನು ಅಂತ ಅದನ್ನ ನಾನು ಈ 3 ಸಂದೇಶಗಳನ್ನು ಪಟ್ಟಿ ಮಾಡಿದ್ದೀನಿ. ದಟ್ಸ್ 3 ಮೆಸೇಜಸ್ ಫ್ರಾಮ್ ದಿಸ್ ಮೀಟಿಂಗ್. ಯಾವುದದು? ಒಂದು, ಬಿಜೆಪಿ ಮತ್ತು JDS ಮೈತ್ರಿ ಇನ್ನೂ ಜೀವಂತವಾಗಿದೆ, ಅದು ಹೋಗಿಲ್ಲ, ಇನ್ನು ಸದ್ಯಕ್ಕಂತೂ ಜೀವಂತವಾಗಿರುತ್ತೆ. ಹೇಗಿರುತ್ತೆ ಅದು ಗೊತ್ತಿಲ್ಲ ಅನ್ನೋದು ಫಸ್ಟ್ ಮೆಸೇಜ್ ಅಂತ. ಸೆಕೆಂಡ್, 2 ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟನ್ನ ಪ್ರದರ್ಶಿಸಲೇಬೇಕು. ಇದು ಸಂದೇಶ ಮೊದಲು ಹೈಕಮಾಂಡ್ ಕೊಟ್ಟಿದ್ದು, ಆ ಮೂಲಕ ಈ ಮೀಟಿಂಗ್ನಿಂದ ಈ ಸಂದೇಶ ಕೆಳ ಹಂತದವರೆಗೆ ಹೋದದ್ದು. 3ನೇ ಸಂದೇಶ ಯಾವುದು ಚುನಾವಣೆದು? ಈ ಮೀಟಿಂಗ್ ಇದ್ದು ಮುಂದಿನ ಚುನಾವಣೆಗಳಿಗೆ ಮುನ್ನ ಮೈತ್ರಿಯ ಒಳಜಗಳವನ್ನ ನಿಯಂತ್ರಣಕ್ಕೆ ಆರಂಭ ಆಗಬೇಕು. ಅದನ್ನ ಸ್ಟೇಟ್ ನಾಯಕರುಗಳು ಸಮನ್ವಯ ಸಮಿತಿ ಆಗ್ಲಿ ಆಗೋಕ್ಕಿಂತ ಮೊದಲು ಇಬ್ಬರು ಕೂತು ಬಗೆಹರಿಸ್ಬೇಕು. ಯಾರ್ಯಾರು? ವಿಜಯೇಂದ್ರ ಅಂಡ್ ಕುಮಾರಸ್ವಾಮಿ ಶುಡ್ ಸಿಟ್ ಅಂಡ್ ಸಾರ್ಟ್ ಔಟ್ ದ ಥಿಂಗ್ಸ್. ಪ್ರತಿ ವಿಚಾರವನ್ನ ಎತ್ಕೊಂಡು ಕುಮಾರಸ್ವಾಮಿ ಅವರು ದೆಹಲಿಗೆ ಬರಂಗಿಲ್ಲ. ದೆಹಲಿಲಿ ಬಂದ್ಬಿಟ್ಟು ಕಿವಿ ಚುಚ್ಚಿಬಿಟ್ಟು ಹೇಳ್ಬಿಟ್ಟು ನೋ, ಸ್ಥಳೀಯ ಸಮಸ್ಯೆಗಳನ್ನ ಸ್ಥಳೀಯಲ್ಲೇ ಬಗೆಹರಿಸಬೇಕು ಅನ್ನುವ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣುತ್ತೆ. ಹಾಗಿದ್ದರೆ ನನ್ನ ಮೂಲಭೂತ ಪ್ರಶ್ನೆ ಇರೋದು ನಂಬಿಕೆಯ ಪ್ರಶ್ನೆ ಆಗಿದೆ. ಸೊ ಅಪನಂಬಿಕೆಯ ಅನುಭವದಲ್ಲಿ ಮತ್ತು ನಂಬಿಕೆ ಹುಟ್ಟಬಹುದಾ ಅಂತ. ರಾಜಕೀಯ ಅನ್ನೋದಕ್ಕೆ ನೀವು ಅದಕ್ಕೆ ವೈಯಕ್ತಿಕ ಸಂಬಂಧಗಳ ಹಾಗೆ ನಾವು ವಿಶ್ಲೇಷಣೆ ಮಾಡೋಕೆ ಸಾಧ್ಯ ಇದ್ರೂ ಕೂಡ ವೈಯಕ್ತಿಕ ಸಂಬಂಧಗಳ ಕೆಲವೊಂದು ನೆರೇಟಿವ್ಸ್ಗಳೇನಿರ್ತವೆ ಅದು ರಾಜಕೀಯ ಸಂಬಂಧಗಳಲ್ಲೂ ಕೂಡ ವರ್ಕೌಟ್ ಆಗ್ಬೇಕಾಗತ್ತೆ. ಅಂದ್ರೆ ವೈಯಕ್ತಿಕ ಸಂಬಂಧ ರಾಜಕಾರಣದ ಮೇಲೂ ಪರಿಣಾಮ ಬೀಳುತ್ತೆ, ರಾಜಕಾರಣ ವೈಯಕ್ತಿಕ ಸಂಬಂಧ ಮೇಲೂ ಇಂಟರ್ ಥರ ಇದೆ. ಸೊ ಆದ್ರಿಂದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಹಳೆಯ ಮೋಸವನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಆ ಮೋಸ ಆಗಿರುವುದು ನೆನಪು ವಿಜಯೇಂದ್ರ ಅವರಿಗೂ ಇದೆ. ಈ ಒಂದು ಅಪನಂಬಿಕೆ ಏನಿದೆ JDS ಮೇಲೆ ಅದು ನಂಬಿಕೆಯಾಗಿ ಪರಿವರ್ತನೆ ಆಗತ್ತಾ? ಸೊ ಅಧಿಕಾರಕ್ಕೆ ನಾವು ಬರ್ತೀವಿ ಅಂದ್ರೆ ಇದು ನಂಬಿಕೆಯಾಗಿ ಪರಿವರ್ತನೆ ಆಗ್ಬೋದು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಕುಮಾರಸ್ವಾಮಿ ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆಗ ಏನು ಪ್ರಯೋಜನ ಅನ್ನುವ ಪ್ರಶ್ನೆ ಬಹಳಷ್ಟು ಬಿಜೆಪಿ ನಾಯಕರಲ್ಲಿದ್ದಂತೆ ಕಾಣುತ್ತೆ ಸ್ಥಳೀಯ ಮಟ್ಟದಲ್ಲಿ. ಇದನ್ನ ಅವರು ಸರಿಯಾಗಿ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡೋದು ಕೂಡ ಕಷ್ಟ ಆಗಿದೆ ಅವರಿಗೆ. ಇದು ಬಹಳ ಮುಖ್ಯವಾದ ಸಮಸ್ಯೆ. ಈಗಲೂ ಕೂಡ ನೀವು ಬಿಜೆಪಿ ಹತ್ರ ಮಾತನಾಡಿ, ನೀವು ಯಾರ ಹತ್ರ ಮಾತಾಡಿ, ನೀವು ಪ್ರಹ್ಲಾದ್ ಜೋಶಿ ಇಟ್ಕೊಳ್ಳಿ. ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಹತ್ರ ಪೇಶ್ವೆ ಅಂತ ಬಯಸ್ಕೊಂಡಿದ್ದು ಮರ್ತು ಬಿಡ್ತಾರ. ಈಗಲೂ ಕಾಂಗ್ರೆಸ್ ಅವ್ರು ತೆಗೆದು ಆ ವಿಡಿಯೋ ಬಿಡ್ತಿದ್ದಾರೆ. ಪೇಶ್ವೆ ಬ್ರಾಹ್ಮಣ ಅಂತ ಹೇಳಿ ಅವ್ರು ಹೇಳಿದ್ ಮರೆಯಕ್ಕಾಗತ್ತ? ಹಾಗೇನೆ RSS ನವರಿಗೆ ಫಾರ್ ಎಕ್ಸಾಂಪಲ್. ಸೊ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟುತ್ತೀನಿ ಅಂತ ಹೇಳಿದ್ದನ್ನ RSS ಮರ್ತು ಬಿಡುತ್ತಾ ಅಲ್ವಾ? ಸೊ ಈ ಸಂಘ ಪರಿವಾರ ಇನ್ನೊಂದು ಹೇಳಿದ್ರು, ಅದನ್ನಂತೂ ಬಿಜೆಪಿ ಯಾವತ್ತೂ ಮರೆಯಲ್ಲ, ಸಂಘ ಪರಿವಾರ ಮರೆಯಲ್ಲ. ಯಾವುದು ಅಂದ್ರೆ 2014 ಹೊತ್ತಿಗೆ ಮೋದಿ ಅವರು ಏನಾದರೂ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅನ್ನೋ ರೀತಿ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು. ಯಾವ ಮಾತುಗಳನ್ನು ಬಿಜೆಪಿ ಆಗಲಿ ಸಂಘ ಪರಿವಾರವಾಗಿ ಮರೆತಿಲ್ಲ. ಮರೆಯುವುದು ಸಂಘ ಪರಿವಾರದ ಜಾಯಮಾನವೇ ಅಲ್ಲ.
ಮರೆಯುವುದು ಮತ್ತು ಕ್ಷಮಿಸುವುದು ಇರುತ್ತಲ್ಲ, ಅದಿದ್ರೆ ಅಲ್ಲಿ ನಂಬಿಕೆ ಹುಟ್ಟುತ್ತೆ. ಮರೆಯುವುದು ಮತ್ತು ಕ್ಷಮಿಸುವುದು ಇಲ್ಲದಿದ್ರೆ ಅಪನಂಬಿಕೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಅದೇ ಸಮಸ್ಯೆ. ಮರೆಯುವುದು ಮತ್ತು ಕ್ಷಮಿಸುವುದು ಸಂಘ ಪರಿವಾರದ ಜಾಯಮಾನ ಅಲ್ಲ. ಆದರೆ ಇಲ್ಲಿರುವುದೇನು ಅಂದ್ರೆ, ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣದಲ್ಲಿ ಅವರು ಆ ಕ್ಷಣದಲ್ಲಿ ಯಾವ ಲಾಭ ಆಗುತ್ತೋ ಅನ್ನೋದ ಮೇಲೆ ತೀರ್ಮಾನ ತಗೋತಾರೆ. ಅವರು ಸೈದ್ಧಾಂತಿಕವಾಗಿ ಒಂದು ತೀರ್ಮಾನ ತಗೊಳ್ಳಲ್ಲ, ಮತ್ತು ಅವರು ಆ ಮೂಮೆಂಟ್ರಿ ಏನಿದೆ ಡಿಸಿಷನ್ಸ್ ತಗೋತಾರೆ. ಅವರಿಗೆ ಈಗ JDS ಬೇಕು ಅಂತ ಅನ್ನಿಸಿದೆ, ಇದನ್ನ ಮಾಡ್ತಿದ್ದಾರೆ. JDS ಮೈತ್ರಿ ಬೇಡ ಅಂತ ಅನ್ಸಿದ್ರೆ ಮರ್ಸಿಲೆಸ್ ಆಗಿ ಕುಮಾರಸ್ವಾಮಿ ಅವರನ್ನ ಮತ್ತು ಅವರ ತಂದೆಯ ದೇವೇಗೌಡರನ್ನ ಪದ್ಮನಾಭನಗರಕ್ಕೆ ಸೀಮಿತಗೊಳಿಸ್ಬಿಡ್ತಾರೆ. ದಟ್ ಈಸ್ ದರ್ ಕ್ಯಾರೆಕ್ಟರ್ ಅಂತ. ಸೊ ಅದರಿಂದ ಇಲ್ಲಿರೋದೇನು ಅಂದ್ರೆ, ಈ ನಂಬಿಕೆ ಮತ್ತು ಅಪನಂಬಿಕೆಯ ಪ್ರಶ್ನೆ ಇರುವಂತ ಸಂದರ್ಭದಲ್ಲಿ ಸೊ ಮೋದಿ ಮತ್ತು ಅಮಿತ್ ಶಾ ಅವರ ಮೂವ್ ಹೀಗಿರುತ್ತೆ ಅಂತ ನಂಬಕ್ ಸಾಧ್ಯ ಆಗಲ್ಲ. ಅದೇ ರೀತಿ ಕುಮಾರಣ್ಣ ಮತ್ತು ಅವರ ತಂದೆಯವರು ಏನ್ ಮಾಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಸೊ ಈ ರಾಜಕಾರಣದ ಮೂಲ ಕೇಂದ್ರ ಬಿಂದು ಅಂದ್ರೆ ಅದು ಅಪನಂಬಿಕೆಯೇ ಹೊರತು ನಂಬಿಕೆ ಅಲ್ಲ. ಅದು ಹೇಗೆಂದ್ರೆ, ಈಗ ಅಮಿತ್ ಶಾ ಮತ್ತು ಸನ್ಮಾನ್ಯ ಇವರು ತಗೊಳ್ಳಿ ನೀವು, ಮೋದಿ ಅವರು ರಾಜ್ಯ ಬಿಜೆಪಿಗೆ ಅವರು ಎಷ್ಟರ ಮಟ್ಟಿಗೆ ಅವರು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ. ವೆದರ್ ದೇ ಆರ್ ರೆಡಿ ಟು ಬಿಲೀವ್ ಯಡಿಯೂರಪ್ಪ ಅಂಡ್ ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಅವರ ವಿರುದ್ಧ ನಡೆದಂತಹ ಇದೇನಿದೆ ಭಿನ್ನಮತ, ಅದನ್ನ ನಿಯಂತ್ರಿಸುವ ಯತ್ನವನ್ನ ಮೊದಲೇನೆ ಬಿಜೆಪಿ ವರಿಷ್ಠ ಮಾಡಬಹುದಾಗಿತ್ತು. ದೇ ಡಿಡ್ಂಟ್ ಡೂ ಇಟ್. ಯಾಕೆಂದ್ರೆ ಅವರಿಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪನ ನಿಯಂತ್ರಣದಲ್ಲೂ ಇಟ್ಕೋಬೇಕು ಅಂತ ಹೇಳಿ ಅವ್ರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಲೇ ಇಲ್ಲ. ಒಂದು ನಿಯಂತ್ರಣ ಇದ್ದೇ ಇತ್ತು. ಆ ಮೂಲಕ ಆಗಾಗ ಈ JDS ಅನ್ನುವುದು ಕುಮಾರಸ್ವಾಮಿ ಅಂಡ್ ಕಂಪನಿಯನ್ನ ಸೊ ಬಿಜೆಪಿ ವರಿಷ್ಠರೇ ಎತ್ತು ಕಟ್ತಾ ಇದ್ದೇನೆ ಅನ್ನೋ ಅನುಮಾನ ಕೂಡ ನನಗಿದೆ. ರಾಜಕೀಯದ ಹಾಗೆ ನಡೆಯುತ್ತೆ ಅಲ್ವಾ, ಇವರು ನಿಯಂತ್ರಣದಲ್ಲಿಡೋದು. ಅದರಿಂದ ಒಟ್ಟಾರೆಯಾಗಿ ಕಾಂಗ್ರೆಸ್ ಜೊತೆ ಫೈಟ್ ಮಾಡಬೇಕಾದ್ರೆ ಇಲ್ಲಿ ಸೃಷ್ಟಿಯಾದ ವಾತಾವರಣ ಇತ್ತಲ್ಲ, ಅದು ಹೇಗೆ ಅಂತ ಅಂದ್ರೆ, ಬಿಜೆಪಿಯ ಕೆಲವು ನಾಯಕರುಗಳಿಗೆ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಇದೆ ಅನ್ನುವ ಪ್ರಚಾರ ನಡೆದದ್ದು ಅಂತ. ಇಟ್ ವಾಸ್ ಸುಸೈಡಲ್. ಇದನ್ನ ಮಾಡಿದವ್ರು ಬೇರೆ ಯಾರು ಅಲ್ಲ, ಬಿಜೆಪಿ ಅವರೇ. ಸೊ ಅದು ಸತತವಾಗಿ ಹೌದೇನೋ ಅನ್ನುವ ಹಾಗೆ ಸಿ ದಟ್ ಯಡಿಯೂರಪ್ಪ ಕುಟುಂಬಕ್ಕೂ ಕುಮಾರಸ್ವಾಮಿ ಅವರಿಗೂ ಅವ್ರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನೋದು ವ್ಯಾವಹಾರಿಕ ಸಂಬಂಧ. ಬಟ್ ವಿಜಯೇಂದ್ರ ಡಿನೈಟ್ ಇತ್ತೀಚೆಗೆ ಅದನ್ನ ಅತಿ ಹೆಚ್ಚು ಪ್ರಚಾರ ಮಾಡುವ ಮೂಲಕ ಕಾಂಗ್ರೆಸ್ ಅನ್ನ ಎದುರಿಸುವುದಕ್ಕೆ, ಸಂಘಟನೆಯನ್ನ ಬಲಪಡಿಸುವುದಕ್ಕೆ ಅಡ್ಡಿಪಡಿಸುವ ವಾತಾವರಣ ಸೃಷ್ಟಿ ಆಯ್ತಲ್ಲ, ಆ ಸೃಷ್ಟಿಯಾಗದಂತೆ ನೋಡ್ಕೋಬಹುದಾಗಿತ್ತು ಬಿಜೆಪಿ ವರಿಷ್ಠರು. ದೇ ಡಿಡ್ಂಟ್ ಡೂ ಇಟ್. ಈಗ ಈ ಕೊನೆಯ ಹಂತದಲ್ಲಿ ನೋಡೋಣ, ಇದು ಎಲೆಕ್ಷನ್ ಬಂದ್ಬಿಡುತ್ತೆ, ಈಗ ಏನಾದ್ರೂ ಮಾಡಬೇಕು ಅಂತ ದೇ ಟ್ರೈ. ವೆದರ್ ಇಟ್ ಈಸ್ ಟೂ ಲೇಟ್, ಐ ಡೋಂಟ್ ನೋ ರಿಯಲಿ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಟೂ ಲೇಟ್ ಆರ್ ನಾಟ್. ಆದರೆ ಆ ಪ್ರೊಸೆಸ್ ಪ್ರಾರಂಭ ಆಗಿದೆ. ಆ ಪ್ರೊಸೆಸ್ ಪ್ರಾರಂಭ ಆದರೂ ಕೂಡ ಎಲ್ಲ ತೀರ್ಮಾನವನ್ನ ರಾಜ್ಯ ನಾಯಕರುಗಳು, ರಾಜ್ಯ ಮಟ್ಟದ ತೀರ್ಮಾನವನ್ನು ರಾಜ್ಯ ನಾಯಕರಿಗೆ ಬಿಡಬೇಕು ಅಂತ. ಲೀವ್ ಇಟ್, ದಟ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ನೋಡಪ್ಪ, ಸಂಘಟನೆ ಮಾಡೋದು, ಅಧಿಕಾರ ತರೋದು ನಿಮ್ ಜವಾಬ್ದಾರಿ, ಗೋ ಡೂ ಇಟ್, ನಾವು ಮಧ್ಯೆ ಇಂಟರ್ಫಿಯರ್ ಮಾಡಲ್ಲ ಅಂತ ಹೇಳ್ಬೋದು. ಅದು ಹೇಳದಿದ್ದ ಸಂದರ್ಭದಲ್ಲಿ ಅಂದ್ರೆ ಯಾರಿಗೆ ಕೆಲಸ ಮಾಡ್ತಾರೋ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡದಿದ್ರೆ ನೀವೇನು ಮಾಡಕ್ಕಾಗಲ್ಲ. ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ಯಾರು ಬಿಜೆಪಿ ಬಹಳ ಸಮಸ್ಯೆ. ಈ ನಂಬಿಕೆ ಮೂಡುವುದು ಯಾವಾಗ ಅಂದ್ರೆ ಹೇರುವಿಕೆಯಿಂದ ಅಲ್ಲ. ನೀವು ಕುಮಾರಸ್ವಾಮಿಯವ್ರನ್ನ, ದೇವೇಗೌಡರನ್ನ, ಅವ್ರ ಕುಟುಂಬದವ್ರು ತಂದು ಈ ರಾಜ್ಯ ಬಿಜೆಪಿ ನಾಯಕರ ಮೇಲೆ, ಪಕ್ಷದ ಮೇಲೆ ಹೇರಿದ್ರೆ ಸಫರ್ ಆಗುವುದು ಪಕ್ಷ ಮತ್ತು ಇಲ್ಲಿ ನಾಯಕರು. ಒಟ್ಟಾರೆಯಾಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಆ ವಾತಾವರಣ ಸೃಷ್ಟಿಯಾಗಿದೆ. ಅದರ ಮೂಲಭೂತ ಪ್ರಶ್ನೆ ಏನಿದೆ, ಮೈತ್ರಿ ವಿಜಯವನ್ನ ತಂದಿಡುತ್ತಾ ಇಲ್ವೋ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ. ಯಾಕೆಂದ್ರೆ ಅಪನಂಬಿಕೆಯಿಂದ ನಂಬಿಕೆಯೆಡೆಗೆ ಬರುವುದು ಅಷ್ಟು ಸುಲಭ ಅಲ್ಲ. ಆದ್ರಿಂದ ಒಂದು ನಂಬಿಕೆ ಮೂಡಬೇಕು. ಎರಡನೇದಾಗಿ ರಾಜ್ಯ ನಾಯಕರುಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಬಿಜೆಪಿ ನಾಯಕರು ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಅಧ್ಯಯನ ಗೊತ್ತಿರುತ್ತೆ ಸ್ಟೇಟ್ ಆಗಿದೆ ಅಂತ. ದೆಹಲಿಯಲ್ಲಿ ಕೂತ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಲೆಟ್ಸ್ ವೇಟ್ ಅಂಡ್ ಸಿ ಏನ್ ಮಾಡ್ತಾರೆ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಿಯನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.